ಜೈಲಿನಲ್ಲಿ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಹೇಳಿದಂಥ ಮಾತಿದೆಯಲ್ಲ ಯಾವ ರೀತಿ ಇತ್ತು ನೋಡಿ, ತಪರಾಕಿ ಕೊಟ್ಟಂಗಿತ್ತು ಒಂದು ಲೆಕ್ಕದಲ್ಲಿ. ಇದನ್ನು ಸಂಬಂಧಪಟ್ಟಂಥ ಎಲ್ಲ ಜೈಲುಗಳಿಗೆ ಕಳಿಸಿ, ಸಂಬಂಧಪಟ್ಟಂಥ ಎಲ್ಲ ಸರ್ಕಾರಗಳಿಗೆ ಕಳಿಸಿ, ರಾಜ್ಯ ಸರ್ಕಾರಗಳಿಗೆ ಅನ್ನುವಂಥ ಮಾತು. ಅದಾದ ಮೇಲೆ ಎಲ್ಲವೂ ಕೂಡ ಬಿಗಿಯಾಗತ್ತೆ ಅನ್ನುವಂಥ ಮಾತುಗಳು ಕೇಳಿಬಂದವು. ಜೊತೆಗೆ ADGP ಆಗಿರುವಂಥವರು ದಯಾನಂದ್ ಅವರು, ಅವ್ರ ಹತ್ರ ಇವೆಲ್ಲ ಯಾವುದು ಕೂಡ ನಡೆಯಲ್ಲ ಅಂತ. ಈಗ ನೋಡಿ, ಇದನ್ನು ಸಂಬಂಧಪಟ್ಟಂಥ ಹೋಮ್ ಮಿನಿಸ್ಟರ್ ಮತ್ತು ದಯಾನಂದ್ ಅವರು ನೋಡಲೇಬೇಕು. ಜೈಲಿನಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ, ಪಾರ್ಟಿ ಮಾಡ್ಬೋದು. ಯೇಸು ಕ್ರಿಸ್ತನ ಫೋಟೋ ಮುಂದ್ಗಡೆ ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ದಾರೆ, ಎಲ್ಲವೂ ಕೂಡ ಲಭ್ಯ ನೋಡಿ. ಪಾರ್ಟಿ, ಜೈಲಿನಲ್ಲಿ ನಡೀತಿರುವಂಥ ಪಾರ್ಟಿ. ದಯಾನಂದ್ ಅವರು ಸ್ವಲ್ಪ ಕಣ್ ತೆಗೆದು ನೋಡಬೇಕು. ಹೋಮ್ ಮಿನಿಸ್ಟರ್ ಕೂಡ, ಯಾಕಂದರೆ ಸುಪ್ರೀಂ ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳಿದೆ, ಈ ರೀತಿ ಘಟನಾವಳಿಗಳಾದರೆ ನಿಮ್ಮನ್ನು ಕರೆದು ಕಟಕಟಲ್ಲಿ ನಿಲ್ಲಿಸ್ತೀವಿ ಅಂತ. ರಾಜಾತಿಥ್ಯ ಅದು ನೋಡಬೇಕು ನೀವು. ಅಲ್ಲಿ TV ನೋಡಲಿಕ್ಕೆ ಅವಕಾಶ ಇದೆ, ಅವ್ರಿಗೋಸ್ಕರ LED TVಗಳನ್ನು ಅಳವಡಿಸಿಕೊಡಲಾಗುತ್ತೆ. ಅಡುಗೆ ಮಾಡ್ಕೋಬೋದು, ಸ್ಟವ್, ಪಾತ್ರೆ, ದಿನಸಿ, ಚಿಕನ್ನು, ಮೊಟ್ಟೆ, ಮಾಂಸ ಏನು ಬೇಕಾದ್ರೂ ಸಿಗುತ್ತೆ. ಜೊತೆಗೆ ನೀವು ಮೊಬೈಲಲ್ಲಿ ಮಾತಾಡ್ಬೋದು, ಮೊಬೈಲು ಸಿಗುತ್ತೆ, ಚಾರ್ಜರ್ ಸಿಗುತ್ತೆ, ಪಾರ್ಟಿ ಮಾಡಲಿಕ್ಕೆ ಸ್ಪೀಕರ್ ಸಿಗುತ್ತೆ, ಪಾರಿವಾಳ ಹಿಡ್ಕೊಂಡು ಪೋಸ್ ಕೊಡ್ತಾರೆ. ಇದೇ ಪಾರಿವಾಳ ಇವರಿಗೆ ನಾನ್ ವೆಜ್ ಆಹಾರ. ಯೇಸು ಕ್ರಿಸ್ತನ ಫೋಟೋ ಮುಂದ್ಗಡೆ ನಿಂತ್ಕೊಂಡು ಗುಬ್ಬಚ್ಚಿ ಸೀನಾ ಪೋಸ್ ಕೊಟ್ಟಿದ್ದಾನೆ ನೋಡಿ, ತೋರಿಸ್ತಾ ಇದ್ದೀವಿ. ಇದು ಗುಬ್ಬಚ್ಚಿ ಸೀನಾ ಕೊಟ್ಟಿರುವಂಥ ಪೋಸ್. ಇದು ಒಂದು ಜೈಲು. ಅಂದರೆ ಈ ವ್ಯವಸ್ಥೆಯನ್ನು ನೀವು ಸರಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಇದು ಹಳೆ ವಿಜುವಲ್ಸನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಫೈಲ್ ವಿಜುವಲ್ಸ್. ಹಿಂದೆ ಪಾರ್ಟಿ ಆಗಿದ್ದು, ಹಾರ ಗೀರ ಹಾಕಿ ನೋಡಿ, ಎಲ್ಲಿಂದ ಬಂದಿರಬೇಕು, ಕೇಕ್ ಎಲ್ಲ. ಆ ಕೇಕ್ ಎಲ್ಲಿಂದ ಮಾಡಿದ್ರು ಅನ್ನೋದು ಕೂಡ ಅದೊಂದು ಚರ್ಚೆಯ ವಿಷಯ ಆಗಿತ್ತು. ಜೈಲಿನ ಅಡುಗೆ ಮನೆಯಲ್ಲೇ ಕೇಕ್ ತಯಾರಿಸಿದ್ರಾ? ಹಾಗಾದರೆ ಕೇಕ್ ತಯಾರಿಸಿದವರು ಯಾರು? ಇದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳಾಗಿದ್ವು. ಅಂದರೆ ಜೈಲಿನಲ್ಲಿ ಕೈದಿಗಳಿಗೋಸ್ಕರ ಅಡುಗೆ ಮಾಡೋಕ್ಕೇನು ಅಡುಗೆ ಮನೆ ಇರುತ್ತಲ್ಲ, ಅಲ್ಲೇ ಕೇಕನ್ನು ಕೂಡ ತಯಾರಿಸ್ಕೊಟ್ಟಿದ್ರು. ಇಲ್ಲಿಗೆ ಬಂದಿದೆ ಸ್ಥಿತಿ.